You know, in Ephesians, ಎಫೆಸ್ದವರಿಗೆ ಬರೆದ ಪತ್ರಿಕೆ you see how their foolish heart was darkened. ಬುದ್ಧಿಹೀನತೆಯುಳ್ಳ ಹೃದಯಗಳು ಹೇಗೆ ಮೊಬ್ಬಾಗಿದ್ದವು ಅಲ್ಲಿ. You see darkness in the heart. ಹೃದಯದಲ್ಲಿ ಮೊಬ್ಬು. You know, we don't like to go out in the dark. We take a flashlight or some kind of lamp. ನಾವು ಕತ್ತಲೆಯಲ್ಲಿ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಏನಾದರೂ ಬೆಳಕನ್ನು ತೆಗೆದುಕೊಂಡು ಹೋಗ್ತೇವೆ. But because they did not want to acknowledge God, ದೇವರನ್ನು ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. their foolish heart was ಅವರ dark. ಬುದ್ಧಿಹೀನತೆಯ ಹೃದಯವು ಮೊಬ್ಬಾಗಿತ್ತು. Now, what a darkness is over not only our families, but over whole country. ನಮ್ಮ ಕುಟುಂಬದಲ್ಲಿ ಮಾತ್ರವಲ್ಲದೆ ಇಡೀ ರಾಷ್ಟ್ರದಲ್ಲಿಯೇ ಒಂದು ದೊಡ್ಡ ಕತ್ತಲೆಯು ಮುಚ್ಚಿಕೊಂಡದೆ. So the Bible ಆದ್ದರಿಂದ says ಸತ್ಯವೇದ ಅನ್ನುತ್ತದೆ in Ephesians the 4th chapter and the 18th verse, ಎಫೆಸದವರಿಗೆ ಬರೆದ ಪತ್ರಿಕೆ 4:18 ಹೀಗೆ ಓದ್ತೇವೆ, having the understanding darkened. ಅವರ ತಿಳುವಳಿಕೆಯು ಮೊಬ್ಬಾಗಿದೆ ಎಂಬುದಾಗಿ ಆ ಸ್ಥಳದಲ್ಲಿ ಓದುತ್ತೇವೆ. Being alienated from the life of God. ದೇವರ ಜೀವದಿಂದ ಅನ್ಯರಾಗಿದ್ದಾರಂತೆ. You see, separated from the life of God. ದೇವರ ಜೀವದಿಂದ ಹೊರಗಾಗಿರುವುದು. You know, my friends, ನನ್ನ ಸ್ನೇಹಿತರೆ, the Bible tells us that we are made in the image of ನಾವು God. ದೇವರ ಸಾರೂಪ್ಯಕ್ಕೆ ಅನುಗುಣವಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ ಎಂಬುದಾಗಿ ಸತ್ಯವೇದ ಅನ್ನುತ್ತದೆ. Now, what part of that image remains? ನಮ್ಮಲ್ಲಿ ಯಾವ ದೇವರ ಸಾರೂಪ್ಯತನವೂ ಅದೇ? Anything remaining which is purely godlike? ಪರಿಶುದ್ಧವಾಗಿ ದೇವರಂತೆ ಜೀವಿಸುವುದು ನಮ್ಮಲ್ಲಿ ಇದೆಯಾ? No. ಇಲ್ಲ. See, we behave in a devilish fashion. ನಾವು ಏನೋ ಒಂದು ದೆವ್ವಗಳ ಹಾಗೆ ಜೀವಿಸ್ತೇವೆ. Now, here you have got to define sin. ಪಾಪವನ್ನು ಇಲ್ಲಿ ವಿವರಿಸಿ ನೋಡಬೇಕು. Now, if I know that I am endangered by something, then I protect myself. ಯಾವುದಾದರೂ ಒಂದಕ್ಕೆ ಅಪಾಯವಾಗುವುದಾದರೆ ನನ್ನನ್ನು ನಾನು ಕಾಪಾಡಿಕೊಳ್ಳೋದಕ್ಕೆ ಪ್ರಯಾಸ ಪಡ್ತೇನೆ. But when I am completely ignorant of the danger, ಆದರೆ ಬರುವಂಥ ಅಪಾಯದ ವಿಷಯವಾಗಿ ನನಗೆ ತಿಳುವಳಿಕೆ ಇಲ್ಲದಿದ್ದರೆ, of course I can't defend myself. ನನ್ನನ್ನು ನಾನೇ ಕಾಪಾಡಿಕೊಳ್ಳಲಾಗದು. And I don't defend myself. I am ignorant. ನಾನು ನನ್ನನ್ನು ಕಾಪಾಡಿಕೊಳ್ಳುವುದಿಲ್ಲ. Now, sin, the thought of foolishness is sin, says the Bible. ಬುದ್ಧಿಹೀನತೆಯಿಂದ ಆಲೋಚನೆ ಮಾಡುವುದೇ ಪಾಪ. The thought of foolishness. ಬುದ್ಧಿಹೀನತೆಯಿಂದ ಆಲೋಚನೆ ಮಾಡುವುದು. Now, my head was full of the thoughts of foolishness. ನನ್ನ ಮೆದುಳಿನಲ್ಲಿ ಒಂದು ಕಾಲುವು ಹಾಗಿತ್ತು ಬುದ್ಧಿಹೀನತೆ. And you know, I did not have a television as a young ನನ್ನ ದಿನಗಳಲ್ಲಿ student. ನನಗೆ ಒಂದು ಟೆಲಿವಿಷನ್ ಇರಲಿಲ್ಲ. But, ಆದರೆ you know, my very mind was corrupt. ನನ್ನ ಮೆದುಳು ಹೊಲಸಾಗಿ ಬಿಟ್ಟಿತ್ತು. I had read certain books. ಕೆಲವು ಪುಸ್ತಕಗಳನ್ನು ಓದುತ್ತಾ ಇದ್ದೇನು. I didn't have to read them as a literature student. ನಾನು ಲಿಟ್ರೇಚರ್ ಸ್ಟೂಡೆಂಟ್ ಆಗಿದ್ದರಿಂದ ಇದನ್ನು ಓದಬಾರ್ದಾಗಿತ್ತು. But I said these are books that suit my taste.
ಓ, ನನ್ನ ರುಚಿಗೆ ಇದು ಚೆನ್ನಾಗಿದೆ ಪುಸ್ತಕ ಅಂದುಕೊಂಡೇನು. All right, what do you do when you turn the television? ಟೆಲಿವಿಷನ್ ಅನ್ನು ನೋಡುವಾಗ ಏನು ಮಾಡ್ತೀರಾ? You go to those sites where the carnal part of you gets satisfied. ನಿಮ್ಮ ಮಾಂಸಿಕ ತನವು ಆ ಸ್ಥಳದಲ್ಲಿ ತೃಪ್ತಿ ಆಗ್ತದೆ, ಅದಕ್ಕಾಗಿ ನೋಡುತ್ತಾ ಇರುತ್ತೀರಿ. Unclean sight. ಅಶುದ್ಧವಾದಂಥ ದೃಶ್ಯಗಳು. Now you have got it even on your cell phone ಈಗ now. ಈ ಸೆಲ್ ಫೋನಲ್ಲಿ ಬಂದು ಬಿಟ್ಟದೆ. And I am told that there are so many cell phones in India. ಭಾರತದಲ್ಲಿ ಅನೇಕ ಸ್ಮಾರ್ಟ್ ಫೋನ್ಗಳು ಬಂದು ಬಿಟ್ಟಿವೆ. What does it that tell me? ಅದೇನು ನನಗೆ ಹೇಳ್ತದೆ? Not that all of us have become extremely busy, ನಾವು ಬಹಳ ಬ್ಯುಸಿಯಾಗಿದ್ದೇವೆ ಎಂಬುದಾಗಿ ಅಲ್ಲ. or we want to do everything on time, ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕಂತಲೂ ಅಲ್ಲ. but ಆದರೆ it kind of satisfies our vanity to be going on gudu. ನಮ್ಮಲ್ಲಿರುವ ಪೊಳ್ಳುತನವನ್ನು ಅದು ತೃಪ್ತಿಪಡಿಸುವುದಕ್ಕೆ ಪ್ರಯಾಸ ಪಡುತ್ತದೆ ಅಷ್ಟೇ. And you don't even watch the traffic. ಟ್ರಾಫಿಕ್ ಅನ್ನು ನೋಡುವುದಿಲ್ಲ. Gudu. I don't know if you're talking such important things. ಹೀಗೆ ಯಾವುದೊಂದು ಗುಡುಗುಡ ಅಂತ ಮಾತಾಡ್ತೀರಿ. And I don't know how big your telephone bill is. ನಿಮ್ಮ ಟೆಲಿಫೋನ್ ಬಿಲ್ ಎಷ್ಟಾಗ್ತದೋ ನನಗೆ ಗೊತ್ತಿಲ್ಲ. But ಆದರೆ even children have cell phones these days. ಮಕ್ಕಳ ಬಳಿಯಲ್ಲಿಯೂ ಈ ದಿನಗಳಲ್ಲಿ ಸ್ಮಾರ್ಟ್ ಫೋನ್ಗಳಿವೆ. Do they know how to use it? ಅದನ್ನು ಉಪಯೋಗಿಸೋದಕ್ಕೆ ಅವ್ರಿಗೆ ಗೊತ್ತಾ? No. ಇಲ್ಲ. They are texting somebody even in meetings like that. ಕೂಟಗಳಲ್ಲಿ ಕೂತಿರುವಾಗಲೇ ಮತ್ತೊಬ್ಬರಿಗೆ ಟೆಕ್ಸ್ಟ್ ಮಾಡ್ತಾರೆ. Of course, in my meetings I don't permit such things. ನನ್ನ ಕೂಟಗಳಲ್ಲಿ ಅಂಥದನ್ನು ನಾನು ಅನುಮತಿಸುವುದಿಲ್ಲ. And what good will come out of you? ಮತ್ತೆ ಅದರಿಂದ ಏನು ಒಳ್ಳೇದು ಬರ್ತದೆ ಹೊರಗೆ? See, prayer is impossible. ಪ್ರಾರ್ಥನೆ ಅವರಿಂದ ಅಸಾಧ್ಯ. Your television takes up all the time, or your cell phone or something ಟೆಲಿವಿಷನ್ else. ಆಗಲಿ ಸೆಲ್ ಫೋನ್ ಆಗಲಿ ನಿಮ್ಮ ಎಲ್ಲ ಸಮಯವನ್ನು ಪೋಲು ಮಾಡಿಬಿಟ್ಟಿರುತ್ತದೆ. The thought of foolishness is sin. ಬುದ್ಧಿಹೀನತೆಯಾಗಿ ಕಾಣಲ್ಪಡುವುದು ಪಾಪ. My dear ನನ್ನ friends, ಪ್ರಿಯ ಸ್ನೇಹಿತರೆ, what are your thoughts? ನಿಮ್ಮ ಆಲೋಚನೆಗಳೇನಾಗಿವೆ? You see, as a man thinketh in his heart, so is he. ಮನುಷ್ಯನು ಹೃದಯದಲ್ಲಿ ಹೇಗೆ ಆಲೋಚನೆ ಮಾಡ್ತಾನೆ ಹಾಗೆ ಇರ್ತಾನೆ. Because ಯಾಕಂದರೆ out of the heart proceed evil thoughts, ಮನುಷ್ಯನ ಹೃದಯದಿಂದ ಕೆಟ್ಟ ಆಲೋಚನೆಗಳು ಹೊರಗೆ ಬರ್ತವೆ. and the devil of suspicion. ಸೈತಾನನು ಬಹಳ ಗುಮಾನಿಯಾದಂಥ ಒಬ್ಬ ವ್ಯಕ್ತಿ. You know, I find it very difficult to cast out that devil. ಅಂಥ ಗುಮಾನಿಯುಳ್ಳ ಆತ್ಮಗಳನ್ನು ಓಡಿಸುವುದು ಬಹಳ ಕಷ್ಟವಾದ ಅಂಶ. You know, the husband suspecting the wife, or the wife suspecting the ಗಂಡ husband. ಹೆಂಡತಿಯರು ಒಬ್ಬರನ್ನೊಬ್ಬರು ನಂಬದೇ ಇರುವಂಥ ಒಂದು ಅಂಶ. What? ಏನು? What did you promise at your wedding? ಮದುವೆ ಆಗುವಾಗ ನೀವೇನು ಮಾತು ಕೊಟ್ಟಿರಿ? For better, for worse. ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ. You know, to be faithful to your wife. ನಿನಗೆ ನಾನು ನಂಬಿಗಸ್ತನಾಗಿರುತ್ತೇನೆ. You know, even adultery is a plaything today. ಈಗ ವ್ಯಭಿಚಾರತನವು ಒಂದು ಆಟವಾಡುವಂತೆ ಆಗ್ತಾ ಇದೆ. Now there is no consciousness of immoral sins. ಅನೈಜವಾದ ರೀತಿಯಲ್ಲಿ ಜೀವಿಸುವಂತ ಮನವರಿಕೆ ಯಾರಲ್ಲಿಯೂ ಇಲ್ಲ. So ಆದ್ರಿಂದ one young man said to me, ಒಬ್ಬ ಯುವಕನು ಒಮ್ಮೆ ನನಗೆ I ಹೀಗೆ have ಹೇಳಿದ, ruined my body. ನನ್ನ ದೇಹವನ್ನು ಹಾಳು ಮಾಡ್ಕೊಂಡಿದ್ದೇನೆ ಅಂತ.
Another preacher said to my father, ಒಬ್ಬ ಪ್ರಸಂಗಿ ನನ್ನ ತಂದೆಗೆ ಹೀಗೆ ಹೇಳ್ದ, wherever you go, Mr. Daniel, ಮಿಸ್ಟರ್ ಡ್ಯಾನಿಯಲ್, ನೀವೆಲ್ಲಿ ಹೋದರು tell the people about me. ನನ್ನ ವಿಷಯವಾಗಿ ಹೇಳಿರಿ. I gave this terrible disease to my wife. ನನ್ನ ಹೆಂಡತಿಗೆ ಘೋರವಾದ ವ್ಯಾಧಿಯನ್ನು ನಾನೇ ಉಂಟು ಮಾಡಿದ್ದು. My dear friend, ನನ್ನ ಪ್ರಿಯ ಸ್ನೇಹಿತರೆ, I have to preach in some places where AIDS and HIV are so prevalent. ಕೆಲವು ಕಡೆಗಳಲ್ಲಿ ನೋಡುವಾಗ ಮಾರಕ ರೋಗವು ವಿಶೇಷವಾಗಿ ಇದೆ. And many of them are Christian boys and girls. ಅದರಲ್ಲಿ ಕೆಲವು ಕ್ರೈಸ್ತ ಹುಡುಗರು ಹುಡುಗಿಯರಿದ್ದಾರೆ ಮಾರಕ ರೋಗದಲ್ಲಿ. How is that possible? ಇದು ಹೇಗೆ ಸಾಧ್ಯ? How sad this is. ಇದು ಎಂಥ ದುಃಖವಾದ ವಿಷಯ. Holiness unto the Lord. ಕರ್ತನಿಗೆ ಪರಿಶುದ್ಧವಾಗಿ ಜೀವಿಸೋದು. Holiness without which no man can see ಪರಿಶುದ್ಧತೆ ಇಲ್ಲದೆ God. ಯಾರು ದೇವರನ್ನು ಕಾಣಲಾಗದು. My friends, ನನ್ನ ಸ್ನೇಹಿತರೆ, you know, there is on the one side, on the better side of a man, ಮನುಷ್ಯನ ಉತ್ತಮವಾದ ಪಾರ್ಶ್ವದಲ್ಲಿ ನೋಡುವಾಗ he says, oh, I want to be rid of this wicked life. ಈ ದುಷ್ಟತನದಿಂದ ಹೊರಗೆ ಬರ್ಬೇಕಂತಾನೆ. Let me live a clean life. ಶುದ್ಧವಾದ ಜೀವನವನ್ನು ಮಾಡಬೇಕನ್ನುತ್ತಾನೆ. In this new year. ಈ ಹೊಸ ವರ್ಷದಲ್ಲಿ ಆದರೂ Now, what a man brings into the house is very important. ಮನೆಗೆ ಮನುಷ್ಯನು ಏನು ತರುತ್ತಾನೆ ಅದೇ ಮುಖ್ಯ. Wherever you may commit evil or sin, ನೀವು ಎಲ್ಲಿ ಪಾಪವನ್ನು ಮಾಡುವುದಾದರೂ you eventually come home. ನೀವು ಕುಟುಂಬಕ್ಕೆ ಬರುತ್ತೀರಿ. And to whom do you pass on this, the fruit of your sin? ನಿಮ್ಮ ಪಾಪದ ಫಲವನ್ನು ಯಾರಿಗೆ ವರ್ಗಾಯಿಸ್ತೀರಿ? To your children. ನಿಮ್ಮ ಮಕ್ಕಳಿಗೆ. One woman said to me, ಒಂದು ಸ್ತ್ರೀ ಹೀಗಂದಳು, 6 children died soon after birth. 6 ಮಕ್ಕಳು ಹುಟ್ಟಿದ ಒಡನೆಯೇ ಸತ್ತು ಹೋದರು ಎಂಬುದಾಗಿ. What? ಏನು? God says, ದೇವರನ್ನುತ್ತಾನೆ, come unto me, ನನ್ನ ಬಳಿಗೆ ಬನ್ನಿರಿ, all you that labor. ಕಷ್ಟಪಟ್ಟು ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿ. Whatever is causing you that drudgery and heaviness, ಯಾವುದು ನಿಮಗೆ ಭಾರವಾಗಿ ಕಾಣಲ್ಪಡುತ್ತದೆಯೋ the Lord will deliver ಕರ್ತನು you. ಅದನ್ನು ಹಗುರ ಮಾಡುತ್ತಾನೆ. Now in Isaiah 31, ಯೆಶಾಯ 31ರಲ್ಲಿ ಹೀಗೆ ಕಾಣ್ತೇವೆ. let's read 6 and 7. 6, 7 ಕೂಡಿಸಿ ಓದೋಣ. Turn ye unto him from whom the children of Israel have deeply revolted. ಇಸ್ರಾಯೇಲರೇ, ನೀವು ಯಾರಿಗೆ ಅಗಾಧವಾದ ದ್ರೋಹ ಮಾಡಿದ್ದೀರೋ Turn. ಆತನ ಕಡೆಗೆ That's ತಿರುಗಿ. repentance. ಅದು ಮಾನಸಾಂತರ. Now, you know some of these sunflowers, they just turn towards the sun. ಈ ಸೂರ್ಯಕಾಂತಿ ಹೂವ ಯಾವಾಗಲೂ ಸೂರ್ಯನ ಕಡೆಗೆ ಇರ್ತದೆ. Now, we have turned away from the Son of Righteousness. ನೀತಿಯುಳ್ಳ ದೇವರನ್ನು ಬಿಟ್ಟು ದೂರವಾಗಿದ್ದೇವೆ. God says, ದೇವರಂತಾನೆ, turn. ತಿರುಗಿಕೊಳ್ಳಿರಿ. You know, the left turn and the right turn. ಎಡಗಡೆ ಬಲಗಡೆ ತಿರುಗಿಕೊಳ್ಳುವುದು ನಮಗೆ ಗೊತ್ತಲ್ವೇ? And you are constantly doing that. ನೀವು ಅವಾಗಲೂ ಪದೇ ಪದೇ ಮಾಡುತ್ತೀರಿ. And when you give directions, go straight, turn left, ನೆಟ್ಟಿಗೆ ಹೋಗಬೇಕು, ಎಡಗಡೆ ತಿರ್ಕೊಳ್ಳಿ ಅಂದರೆ ಹಾಗೆ ಮಾಡ್ತೀರಿ. and you will come to that street or something. ನೀವು ಆ ಬೀದಿಗೆ ಅಲ್ಲಿ ಬರುತ್ತೀರಿ. So, ಆದ್ರಿಂದ don't tell me that you cannot turn. ತಿರುಗಲು ಆಗೋದಿಲ್ಲ ಅನ್ನಬೇಡಿ. The Spirit of God will help you to turn
from all evil. ದೇವರ ಆತ್ಮನು ಎಲ್ಲ ಕೆಟ್ಟತನಗಳಿಂದಲೂ ತಿರುಗೋದಕ್ಕೆ ಸಹಾಯ ಮಾಡ್ತಾನೆ. It is sad that some of our families have a heritage of adultery. ನಮ್ಮ ಕುಟುಂಬಗಳಲ್ಲಿ ನೋಡುವಾಗ ವ್ಯಭಿಚಾರತನವೆಂಬುದು ವಂಶ ಪಾರಂಪರ್ಯವಾಗಿ ಬಂದುಬಿಟ್ಟದೆ. You know, people say, my grandfather was like this, ನನ್ನ ಅಜ್ಜನೂ ಹಾಗಿದ್ದ, and my father, ನನ್ನ ತಂದೆಯು, and I am just like that. ನಾನು ಅದನ್ನೇ ಹಿಂಬಾಲಿಸ್ತಾ ಇದ್ದೇನೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, you know, this generational ಕುಟುಂಬ curse ಪಾರಂಪರ್ಯವಾಗಿ ಬರುವಂತ ಶಾಪ is a terrible thing. ಇದು ಘೋರವಾದಂತ ಒಂದು ಅಂಶ. You know, I am a father of 5 children. ನನಗೆ 5 ಮಕ್ಕಳಿದ್ದಾರೆ. I don't want to give any weakness of mine to my children. ನನ್ನ ಬಲಹೀನತೆಯನ್ನು ಮಕ್ಕಳಿಗೆ ಕೊಡುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. Of course, ಹೌದು, I will not give to them money ಹಣವನ್ನು ಕೊಡುವುದಿಲ್ಲ ಅವರಿಗೆ, because I have not gathered money. ಯಾಕಂದ್ರೆ ನಾನು ಹಣವನ್ನು ಕೂಡಿಸಲಿಲ್ಲ. But ಆದರೆ a normal father, ಒಬ್ಬ ಹುದುವಾದ ತಂದೆ, yeah, you know, when he dies, he leaves a little legacy. ಸಾಯುವಾಗ ವಂಶ ಪಾರಂಪರ್ಯ ಬಂಧನನ್ನು ಬಿಡ್ತಾನೆ. Whereas I have spent all the money which God has entrusted to me to build His work. ನನ್ನ ಕೈಗೆ ದೇವರು ಕೊಟ್ಟ ಹಣವನ್ನೆಲ್ಲ ದೇವರ ಸೇವೆಗಾಗಿ ಉಪಯೋಗಪಡಿಸಿದ್ದೇನೆ. So, ಆದ್ರಿಂದ what is the legacy you're giving your ನೀವು children? ನಿಮ್ಮ ಮಕ್ಕಳಿಗೆ ಏನು ವಂಶ ಪಾರಂಪರ್ಯವಾಗಿ ತಂದಿದ್ದೀರಿ? The legacy of revival? ಉಜ್ಜೀವನದ ಒಂದು ಪಾರಂಪರಿಕೆಯೋ, The legacy of God's promises? ದೇವರ ವಾಗ್ದಾನವೆಂಬ ಪಾರಂಪರಿಕೆಯೋ? You know, my father left me a wonderful legacy. ನನ್ನ ತಂದೆ ನನಗೆ ಒಂದು ಒಳ್ಳೆ ಪಾರಂಪರಿಕೆಯನ್ನು ಕೊಟ್ಟಿದ್ದಾರೆ. You know, the legacy of faith. ವಿಶ್ವಾಸವೆಂಬ ಪಾರಂಪರಿಕೆ. I saw my father unperturbable. ನನ್ನ ತಂದೆಯಲ್ಲಿದ್ದಂಥ ವಿಶ್ವಾಸವು ಅಷ್ಟು ದೃಢವಾಗಿತ್ತು. I don't know what your sin has done, ನಿಮ್ಮ ಪಾಪ ಏನು ಮಾಡಿದ್ದೇವೆ ನನಗೆ ಗೊತ್ತಿಲ್ಲ. but one thing I know, ಒಂದನ್ನು ತಿಳಿದಿದ್ದೇನೆ, if I hide sin, ನಾನು ಪಾಪವನ್ನು ಮರೆ ಮಾಡುವುದಾದರೆ I will do so much harm to so many innocent people. ಬಲಗೈಗೂ ಎಡಗೈಗೂ ವ್ಯತ್ಯಾಸ ತಿಳಿಯುವುದೇ ಇರುವವರಿಗೆ ನಾನು ತೊಂದರೆ ಮಾಡ್ತೇನೆ. Friends, ಸ್ನೇಹಿತರೆ, sin is sin. ಪಾಪವು ಪಾಪವೇ. Whatever your tradition may say, ನಿಮ್ಮ ಪಾರಂಪರಿಕೆ ಏನೇನು ಹೇಳ್ಬೋದೇನೋ. there is a philosophy in this ಈ country ದೇಶದಲ್ಲಿ ಒಂದು ತತ್ವ ಬೋಧನೆ ಅದೇ, which says there is no sin. ಪಾಪವೇ ಇಲ್ಲ ಎಂಬುದ ಹೇಳುವ ಒಂದು ತತ್ವ ಬೋಧನೆ. What? ಏನು? My dear friend, ನನ್ನ ಪ್ರಿಯ ಸ್ನೇಹಿತರೆ, when we come to the cross, ಶಿಲುಬೆ ಬಳಿಗೆ ಬರುವಾಗ we see a real picture of our condition. ನಮ್ಮ ಪರಿಸ್ಥಿತಿಯ ಒಂದು ಚಿತ್ರವಲ್ಲಿ ಕಾಣುತ್ತದೆ. Let us pray. ಪ್ರಾರ್ಥನೆ ಮಾಡೋಣವಾ? Let us pray. ದೇವರ ಬಳಿ ಪ್ರಾರ್ಥನೆ ಮಾಡೋಣ. Precious Lord, ಅಮೂಲ್ಯವಾದ ಕರ್ತನೆ, I commit these dear ಈ people ಪ್ರಿಯ to you. ಜನರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. We don't want sin in the camp. ಈ ಕ್ಯಾಂಪ್ ಅಲ್ಲಿ ಶಿಬಿರದಲ್ಲಿ ಪಾಪ ಬೇಡ. Oh, we don't want death in the camp. ಈ ಶಿಬಿರದಲ್ಲಿ ಮರಣವೂ ಬೇಡ. Oh, we want your touch in the camp. ನಿನ್ನ ಹಸ್ತವು ಇಲ್ಲಿ ಮುಟ್ಟಲ್ಪಡಬೇಕು. We ಶಿಬಿರದಲ್ಲಿ want your touch upon our family. ನಮ್ಮ ಕುಟುಂಬಗಳ ಮೇಲೆ ನಿನ್ನ ಹಸ್ತ ಸ್ಪರ್ಶ. We want your blessing upon our ನಮ್ಮ children. ಮಕ್ಕಳ ಮೇಲೆ ನಿನ್ನ ಆಶೀರ್ವಾದ ಬರಬೇಕು. We don't want to leave a curse as a ನಮ್ಮ legacy. ಮಕ್ಕಳಿಗೆ ಒಂದು ಶಾಪವನ್ನು ಬಿಡುವುದಕ್ಕೆ ಇಷ್ಟಪಡುವುದಿಲ್ಲ. Oh Lord, ಓ ಕರ್ತನೆ, you took our sins upon the cross. ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಿ. Oh Father, we thank ಓ you ತಂದೆಯೇ, ನಿನಗೆ ಸ್ತೋತ್ರಾರ್ಪಣೆ ಮಾಡ್ತೇವೆ. that Jesus took my ಯೇಸು sin ನನ್ನ ಪಾಪಗಳನ್ನು ತೆಗೆದುಕೊಂಡನು, with all its ugliness, ಎಲ್ಲ ಹೊಲಸುತನಗಳಿಂದ.
with all its horrible consequences. ಘೋರವಾದ ಪ್ರತಿಫಲವನ್ನು ತೆಗೆದುಕೊಂಡನು. Oh Lord, you took my sin upon your sinless ಓ ಕರ್ತನೆ, body. ಪಾಪರಹಿತನಾದ ನೀನು ನನ್ನ ಪಾಪಗಳನ್ನು ಹೊತ್ತುಕೊಂಡೆ. Have mercy on this poor ಇಲ್ಲಿರುವಂತ fellowship. ಬಡ ಜನರ ಮೇಲೆ ನಿನ್ನ ಕೃಪೆಯನ್ನು ತೋರು. We don't want to run before our enemies. ನಮ್ಮ ವಿರೋಧಿಗಳ ಬಳಿಯಲ್ಲಿ ಓಡಬಾರದು. Lord, when we disobey, you said we will run before our ನಾವು enemies. ಅವಿಧೇಯರಾಗಿ ಕಾಣಲ್ಪಡುವಾಗ ನಮ್ಮ ವಿರೋಧಿಗಳಿಂದ ಓಡ್ತೇವೆ. We can't run before idolatry. ವಿಗ್ರಹದ ಬಳಿಗೆ ಓಡುವುದು ಬೇಕಾಗಿಲ್ಲ. Oh my Father, ಓ ನನ್ನ ತಂದೆಯೇ, we have sinned and lost your power. ನಾವು ಪಾಪ ಮಾಡಿ ನಿನ್ನ ಬಲವನ್ನು ಬಿಟ್ಟಿದ್ದೇವೆ. Have mercy upon us. ನಮ್ಮ ಮೇಲೆ ಕರುಣೆಯನ್ನು ತೋರು. Have mercy upon us. ನಮ್ಮ ಮೇಲೆ ನಿನ್ನ ಕರುಣೆಯನ್ನು ತೋರು. In Jesus' holy name. ಯೇಸುವಿನ ಪರಿಶುದ್ಧವುಳ್ಳ ನಾಮದಲ್ಲಿ Amen. ಆಮೆನ್.